ರಾಜ್ಯ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಆಗ್ತಾ ಇರುತ್ತೆ. ಆ ಕಾಲದ ನಿಯಮದ ಪ್ರಕಾರ ಆವತ್ತಿನ ದಿನಕ್ಕೆ ಏನಾಗಬೇಕೋ ಅದಾಗುತ್ತೆ. ನಾನು ನಿಮಗೆ ಅನೇಕ ಬಾರಿ ಹೇಳಿದ್ದೇನೆ, ಇವತ್ತು ನಾವು ಇಲ್ಲಿದ್ದೀವಿ, ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ, ಜನ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಪಕ್ಷ ನಮ್ಮ ಸರ್ಕಾರ ನನಗೆ ಜವಾಬ್ದಾರಿ ಕೊಟ್ಟಿದೆ. ಇರೋವಾಗ ಏನೋ ಒಂದಷ್ಟು 4 ಆಣೆ ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡೋದು ಮುಖ್ಯ. ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಮಾಡೋ ಕೆಲಸ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಇದರಿಂದ ಜನ ನಮ್ಗೆ ಯಾವ ಉದ್ದೇಶಕ್ಕೆ ಇಲ್ಲಿ ಕಳಿಸಿದ್ದಾರೆ ಅದನ್ನು ನಾವು ಉದ್ದೇಶವನ್ನು ಈಡೇರಿಸ್ದಂಗೆ ಆಗೋದಿಲ್ಲ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅವರವರಿಗೆ ಸ್ವಾತಂತ್ರ್ಯ ಇದೆ, ಅವರು ಹೇಳಲಿಕ್ಕೂ ಸ್ವಾತಂತ್ರ್ಯ ಇದೆ. ಈಗ ನನಗೆ ಹೇಳ್ದೆ ಇರಲಿಕ್ಕೂ ಸ್ವಾತಂತ್ರ್ಯ ಇದೆ, ಹೌದಾ ಇಲ್ವಾ? ಅಲ್ಲಿ ಯಾರಿಗೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೇವೆ, ನಮ್ದೇನಾದರೂ ಅಭಿಪ್ರಾಯ ಇದ್ದರೆ. ಈಗ ನಿಮಗೆ ಹೇಳಲೇಬೇಕು ಅಂತ ಇದೆಯಾ? ಏನು ಸಿದ್ಧತೆ? ನೋಡಿ, ಕಾಲದಲ್ಲಿ ಯಾವಾಗಲೂ ಕಾಲ ತಕ್ಕಂಗೆ ಎಲ್ಲರೂ ಹೊಂದ್ಕೊಳ್ತೀವಿ ನಾವು, ಹೌದಾ ಇಲ್ವಾ? ಕಾಲಕ್ಕೆ ತಕ್ಕಂಗೆ ನಾವು ಕಾಲ ನಮಗೆ ಏನು, ಈಗ ಕಾಲ ನಮ್ಮ ಕಂಟ್ರೋಲಲ್ಲಿ ಇರುತ್ತಾ? ಗೊತ್ತಿಲ್ಲ ಸರ್, ನನಗೆ ಯಾವುದು ಗೊತ್ತಿಲ್ಲ. ಫುಲ್ ಮೆಜಾರಿಟಿ ಕೊಟ್ಟರು, ಒಳ್ಳೆ ಆಡಳಿತ ಕೊಡಬೇಕಾಯ್ತು. ಇಷ್ಟು ಒಂದು ಗೊಂದಲ ಮುಖ್ಯಮಂತ್ರಿ ಅಂದ್ರೆ ಜನರಿಗೆ ರಾಂಗ್ ಮೆಸೇಜ್ ಹೋಗ್ತಾ ಇದೆ, ಮತ್ತು ವಿರೋಧ ಪಕ್ಷಗಳು ಕೂಡ ಆಹಾರ ಹಾಕ್ತಿದ್ದಾರೆ. ಗೊಂದಲ ಇದೆ, ಆಡಳಿತ ಯಂತ್ರ ಇದೆ, ಆ ಯಂತ್ರ ಸರಿಯಾಗಿ ಹೋಗ್ತಾ ಇಲ್ಲ. ಅಲ್ಲ, ಇದು ನಾವು, ನನ್ನ ಅಭಿಪ್ರಾಯ ಇಷ್ಟೇ, ಜನ ನಮಗೆ ಅವಕಾಶ ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟು ಸರ್ಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಗಮನ ಜನಗಳ ಆಶೋತ್ತರಗಳನ್ನು ಈಡೇರಿಸೋದ್ರ ಕಡೆಗೆ ಇರಬೇಕು. ಅದರಲ್ಲಿ ನನ್ನ ಕೈ 4 ಆಣೆ ಮಾಡೋಕ್ಕಾಗ್ಬೋದು, 8 ಆಣೆ ಮಾಡೋಕ್ಕಾಗ್ಬೋದು, ಪೂರ್ತಿ ರೂಪಾಯಿಯಷ್ಟು ಕೆಲಸ ಮಾಡೋಕ್ಕಾಗ್ಬೋದು. ಎಷ್ಟೋ ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟರಲ್ಲಿ ನಾನು ಜನ ನಮ್ಮನ್ನು ಯಾವ ಜವಾಬ್ದಾರಿ ಕೊಟ್ಟು ಇಲ್ಲಿ ಕೂರಿಸಿದ್ದಾರೆ ಅದ್ರ ಕಡೆಗೆ ನಮ್ಮ ಪರಿಶ್ರಮ ಗಮನ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ಬೇರೆಯವರು ಅವರವರ ವಿವೇಚನೆಗೆ ಬಿಟ್ಟಂಥದ್ದು. ನಿಜ, ನಾವು ಜನಗಳ ಸಮಸ್ಯೆಗಳ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಬೇರೆದೆಲ್ಲ ಅದು ಏನೇನಾಗಬೇಕೋ ಎಲ್ಲೆಲ್ಲ ಆಗಬೇಕೋ ರಾಜಕೀಯದಲ್ಲಿ ಇದ್ದಿದ್ದೆ. ರಾಜಕೀಯದಲ್ಲಿ ನಾವು ಯಾರು ಬರೀ ಇದು ಏನು ಇವೆಲ್ಲ ಆಸೆಗಳು ಇರ್ತವೆ, ಆಕಾಂಕ್ಷೆಗಳು ಇರ್ತವೆ, ಎಲ್ಲ ಇರ್ತವೆ ಸಹಜ. ಮತ್ತು ಅದರಲ್ಲೂ ಕೂಡ ಏಳು ಬೀಳು ಎಲ್ಲ ಇರ್ತದೆ, ಬದಲಾವಣೆಗಳು ಇರ್ತವೆ. ಅವನ್ನೆಲ್ಲ ನಾವು ಬಿಟ್ಟು ನಿರ್ಲಿಪ್ತರಾಗಿ ಬದುಕಲಿಕ್ಕೂ ಆಗೋದಿಲ್ಲ. ಆದರೆ ನಮ್ಮ ಹೆಚ್ಚಿನ ಆದ್ಯತೆ ಸರ್ಕಾರ ನಡೆಸ್ತಕ್ಕಂಥವ್ರದ್ದು, ವಿಶೇಷವಾಗಿ ಸರ್ಕಾರ ನಡೆಸೋದ್ರ ಕಡೆಗೆ ಇರಬೇಕು, ಜನಗಳ ಸಮಸ್ಯೆಗಳ ಕಡೆಗೆ ಇರಬೇಕು. ನಾವು ಆ ದಿಕ್ಕಿನಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಬೇಕು. ನೀವು ಇದನ್ನು ನೋಡಿದ್ದೀರಾ. ನಾವು ಕೆಲವು ಅನಿವಾರ್ಯ ಸಂದರ್ಭ ಸಮಯ ಇರ್ತದೆ, ಆದರೆ ಎಲೆಕ್ಷನ್ನು ಮುಗಿಯೋವರೆಗೆ ಒಂದು ನೀತಿ, ಎಲೆಕ್ಷನ್ ಮುಗಿದ ಮಾರನೇ ದಿನ ಇನ್ನೊಂದು ನೀತಿ. ಎಲೆಕ್ಷನ್ನು ನಡೀತಾ ಇರೋವಾಗ ಇಷ್ಟು ವರ್ಷ ಇಲ್ಲದೇ ಇರುವಂಥದ್ದು, ಸುಮ್ಮನೆ ಮಹಿಳಾ ಮೀಸಲಾತಿ ಕಾನೂನು 2023ರಲ್ಲಿ ಎಲ್ಲ ಪಕ್ಷಗಳು ಸರ್ವಾನುಮತದಿಂದ ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂಥೇಳಿ ಕಾನೂನನ್ನು 2023ರಲ್ಲೇ ಸಂಸತ್ತು ಮಂಜೂರು ಮಾಡಿದೆ. ರಿಪೀಟ್ ಮಾಡ್ತೇನೆ, ಸರ್ವಾನುಮತದಿಂದ ಎಲ್ಲ ಪಕ್ಷಗಳೂ ಕೂಡ ಒಂದುಗೂಡಿ ಸಹಮತ ಕೊಟ್ಟು 2023ರಲ್ಲೇ ಮಹಿಳಾ ಮೀಸಲಾತಿಯನ್ನು ನಾವು ಮಂಜೂರು ಮಾಡಿದ್ದೇವೆ. ಈಗ ಅನುಷ್ಠಾನಕ್ಕೆ ತರಬೇಕು. ಅದನ್ನು ಬಿಟ್ಬಿಟ್ಟು ಅದನ್ನು ತೋರಿಸ್ಕೊಂಡು ಎಲೆಕ್ಷನ್ ಮಧ್ಯದಲ್ಲಿ ಇನ್ನೇನು ವೋಟಿಂಗ್ ಆಗಬೇಕು, ಎಲ್ಲ ಕ್ಯಾಂಪೇನಿಂಗಲ್ಲಿದ್ದಾರೆ, ಆ ಟೈಮಲ್ಲಿ 3 ದಿನ ಅಧಿವೇಶನ ಅಂತ ಮಾಡಿ ಏನೋ ಮಹಿಳಾ ಮೀಸಲಾತಿ, ಹಾಗಾದರೆ 2023ರಲ್ಲಿ ಮಾಡಿದ ಕಾನೂನು ಎಲ್ಲೋಯ್ತು? ಆ ಕಾನೂನನ್ನು ಏನಾದರೂ ವಜಾ ಆಗಿದೆಯಾ? ಸುಪ್ರೀಂ ಕೋರ್ಟ್ ಸೆಟಸೈಡ್ ಮಾಡಿದೆಯಾ? ಅಥವಾ ಸಂಸತ್ನಲ್ಲಿ ಏನಾದರೂ ಅದನ್ನು ರಿಪೀಲ್ ಅಂತಾರೆ, ಅಂದರೆ ವಾಪಸ್ ತಗೊಂಡಿದೆಯಾ ಸಂಸತ್ತು? 2023ರಲ್ಲೇ ಕಾನೂನು ಮಂಜೂರಾಗಿರೋವಾಗ ಅನುಷ್ಠಾನ ಮಾಡೋದು ಬಿಟ್ಬಿಟ್ಟು ಮಹಿಳಾ ಮೀಸಲಾತಿಯನ್ನು ತಪ್ಪಿಸೋದಕ್ಕೋಸ್ಕರ
ಆದರೆ ನಾಟಕ ಏನು ಮಹಿಳಾ ಮೀಸಲಾತಿ ಕೊಡ್ತೀವಿ ಅಂತ ವೋಟಿಂಗಿಗೆ ಒಂದು ವಾರ ಇರೋವಾಗ ನಾಟಕ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಮುಖವಾಡ ಮಹಿಳಾ ಮೀಸಲಾತಿ, ಆದರೆ ಅದರ ಹಿಂದುಗಡೆ ದಕ್ಷಿಣ ರಾಜ್ಯಗಳ ಸೀಟುಗಳನ್ನು ಕಸಿದುಕೊಳ್ಳುವಂಥದ್ದು ಹುನ್ನಾರ. ನಿಜವಾಗಿ ಯಾವ ರಾಜ್ಯಗಳು, ಅದು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಇವೆಲ್ಲ ದೇಶದ ಇಂಜಿನ್ಗಳಿದ್ದಂಗೆ. ಇಲ್ಲಿಂದನೇ ಇವತ್ತು ದೇಶಕ್ಕೆ ಉತ್ಪಾದನೆ ಆಗ್ತಾ ಇರೋದು, ದೇಶಕ್ಕೆ ಕೊಡುಗೆ ಕೊಡ್ತಾ ಇರೋದು ಈ ರಾಜ್ಯಗಳು. ಇವುಗಳ ಶಕ್ತಿಯನ್ನು ಅಡಗಿಸೋದಕ್ಕೋಸ್ಕರ, ಇವುಗಳ ಧ್ವನಿಯನ್ನು ಕಸಿದುಕೊಳ್ಳೋಕ್ಕೋಸ್ಕರ ಡಿಲಿಮಿಟೇಷನ್ ಮಾಡಿ ದಕ್ಷಿಣ ರಾಜ್ಯಗಳ ಸೀಟುಗಳನ್ನು ಅದನ್ನು ಮಾಡೋದಕ್ಕೆ ಮಹಿಳಾ ಮೀಸಲಾತಿ ಅಂತ ಮುಖವಾಡ ಇಟ್ಕೊಂಡು ಇದೆಲ್ಲ ಎಲೆಕ್ಷನ್ ನಡುವೆ ನಾಟಕ ಮಾಡ್ತಾರೆ. ಎಲೆಕ್ಷನ್ ಆಗಿದ ಕೂಡಲೇ ಇವತ್ತು ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡುವಂಥದ್ದು ನೀವು ನೋಡ್ತೇವೆ. ಇದೆಲ್ಲ ಈ ರೀತಿಯಾಗಿ ಇವರ ಎಲ್ಲ ಈಗ ಸುಮಾರು ಹೋಟ್ಲುಗಳು ಮುಚ್ಚೋಗಿದ್ದಾವೆ. ಸುಮಾರು ಲಕ್ಷಾಂತರ ಆಟೋ ಡ್ರೈವರ್ಗಳು ಇವತ್ತು ಯಾರು ಸಿಲಿಂಡರ್ ಮೇಲೆ ಗ್ಯಾಸ್ ಆಟೋ ನಡೆಸ್ತಾ ಇದ್ರು ಅವರ ದಿನದ ಆದಾಯ ಬಂದಾಗಿದೆ ಕೆಲವ್ರಿಗೆ. ಯಾಕೆಂದರೆ ಅವರಿಗೆ ಡೈಲಿ ಅರ್ನಿಂಗ್ ಸಂಪಾದನೆ ಆದ್ರೇ ಅವ್ರಿಗೆ ಆವತ್ತಿನ ಜೀವನ. ಅವರೆಲ್ಲ ದಿನದ ಆದಾಯದ ಮೇಲೆ ಜೀವನ ಮಾಡುವಂಥವ್ರು, ಅವ್ರದ್ದು ಬಂದಾಗಿದೆ. ಹೋಟ್ಲ್ ನಡೆಸೋರು ಕೂಡ ಎಷ್ಟೋ ಜನ ಆವತ್ತಿನ ಒಂದು ಚಿಕ್ಕದು ಇಡ್ಲಿ ಅಂಗಡಿ ಹಾಕ್ಕೊಂಡಿದ್ರೆ ಆವತ್ತಿನ ಸಂಪಾದನೆ ಮೇಲೆ ಜೀವನ ನಡೆಸುವಂಥವ್ರು ಇದ್ದಾರೆ. ಇವ್ರ ಬಗ್ಗೆ ಏನೂ ಸಹಾನುಭೂತಿ ಇಲ್ಲದೆ ಅವರ ಜೀವನ ಹಾಳಾಗಲಿ ಅನ್ನೋ ರೀತಿಯಲ್ಲಿ ಈ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರೋದು ತಪ್ಪು. ಸಮಸ್ಯೆ ಇರಬಹುದು, ನಾನು ಅದನ್ನು ಕೂಡ ಏನು ಏಕಮುಖವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಸರಬರಾಜು ಸಮಸ್ಯೆ ಇರ್ಬೋದು, ಮತ್ತೊಂದು ಇರ್ಬೋದು. ಆದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಹೆಂಗೆ ಸಿಗ್ತಾ ಇದೆ? ಸಿಗ್ತಾ ಇಲ್ವಾ? ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಇಲ್ಲಿ 2,000 ರೂಪಾಯಿ ಇರೋದು ಅಲ್ಲಿ 5,000 ರೂಪಾಯಿ ಕೊಟ್ಟರೆ ಸಿಗ್ತಾ ಇದೆ. ಅದು ಹೆಂಗೆ ಅಲ್ಲಿಗೆ ಸರಬರಾಜು ಇದೆ ಅಂತ ಆಯಿತು. ಯಾಕೆ ಬ್ಲ್ಯಾಕ್ ಮಾರ್ಕೆಟ್ಗೆ ಲೀಕ್ ಆಗ್ತಾ ಇದೆ? ಅದನ್ನೇ ಯಾಕೆ ಲೀಗಲ್ ರೂಟಲ್ಲಿ ಕೊಡಲಿಕ್ಕಾಗೋದಿಲ್ಲ? ಬ್ಲ್ಯಾಕಲ್ಲಿ ದುಡ್ಡು ಕೊಟ್ಟವ್ರಿಗಂತೂ ಸಿಗ್ತಾ ಇದೆ. ಇದು ಜಗಜ್ಜಾಹೀರಾತು. ಅಟ್ಲೀಸ್ಟ್ ನಾನಂತೂ ಏನೂ ಪರ್ಚೇಸ್ ಮಾಡಿಲ್ಲ ಬ್ಲ್ಯಾಕಲ್ಲಿ, ಆದರೆ ಜನಗಳು ಹೇಳಿದ್ದನ್ನು ನಾನು ಕೇಳ್ಕೊಂಡಿದ್ದೇನೆ. ಸರಬರಾಜು ತೊಂದರೆ ಇದ್ದರೆ ಬ್ಲ್ಯಾಕ್ ಮಾರ್ಕೆಟ್ಗೆ ಹೆಂಗೆ ಸಪ್ಲೈ ಆಗ್ತಾ ಇದೆ? ಇಂಥ ದಂಧೆಕೋರರಿಗೆ ಅವಕಾಶ ಮಾಡಿಕೊಟ್ಟು ನಿಜವಾಗಿ ದುಡಿದು ಬದುಕುವಂಥವರಿಗೆ ಕಷ್ಟ ಮಾಡುವುದು ಯಾವ ಸರ್ಕಾರಕ್ಕೂ ಶ್ರೇಯಸ್ಸು ತರೋದಿಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಈ ಬ್ಲ್ಯಾಕ್ ಮಾರ್ಕೆಟ್ ದಂಧೆಯನ್ನು ಬಂದ್ ಮಾಡಿ ಅದನ್ನು ಯಾರು ನಿಜವಾದ ಚಾನಲ್ ಮುಖಾಂತರವಾಗಿ ಸಾಮಾನ್ಯ ಜನಗಳಿಗೆ ಒದಗಿಸ್ಕೊಡ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.